ಫ್ರೆಶ್ ಆಗಿ ಕಿರ್ನಲ್ಲಿಕಾಯಿ ಚಿಕ್ಕ ನಲ್ಲಿಕಾಯಿ ಬಂದಿದೆ. ಇದ್ರದ್ದು ಉಪ್ಪಿನಕಾಯಿ ಮಾಡೋದು ನೋಡೋಣ. ಈಗ ಬಾಣಲಿ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಅಷ್ಟು. ಓಕೆ. ಸಾಸಿವೆ, ಹಿಂಗು, ಈಗ ತೊಳೆದಿರೋ ನಲ್ಲಿಕಾಯಿ ಎಲ್ಲ ಹಾಕ್ಬಿಡೋದು. ಇದು ಮ್ಯಾಕ್ಸಿಮಮ್ 2 days ಕನ್ಸಂಪ್ಷನ್ ಅಷ್ಟೇ, ಟೈಮ್ ಪೀರಿಯಡು. ಈಗ ಎಷ್ಟು ಫ್ರೈ ಮಾಡ್ಕೋಬೇಕಮ್ಮ ಅದನ್ನು? ಇದು ಹಿಂಗೆ ಪ್ರೆಸ್ ಮಾಡಿದಾಗ ಕಾಯಿನ ಇಳಿಬೇಕು, ಮುಕ್ಕಾಲು ಮೆತ್ತಗಾಗಬೇಕು. ಸೊ ಅಲ್ಲಿ ತನಕ ಮುಚ್ಚಿಡ್ಬೇಕಾ? ನೀರು ಹಾಕ್ತೀರ ಮುಚ್ಚಿ ಆವಾಗ ತಿರುಗಿಸ್ತಾ ಇರಬೇಕು. ಓಕೆ. ಸೊ ಮಧ್ಯ ಮಧ್ಯ ಈ ಥರ ಕಲಿಸ್ತಾ ಇರೋದು. ತಳ ಹಾಕಿದ್ದೀರಾ? ಓಕೆ. ಎವ್ರಿ 2 minutes ಕಲಿಸೋದು ನಡೀತಾರೆ. ನೀರು ಹಬೆ ನೀರು ಅದ್ರಲ್ಲಿ ಹಾಕ್ಕೊಂತ ಇರಬೇಕು. ಓಕೆ. ನೋಡಿ ಕಲರ್ ಚೇಂಜ್ ಆಗ್ತದೆ ನಮಗೆ. ಇದೆಲ್ಲ ಓಕೆ. ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಬಿಟ್ಕೊಳುತ್ತೆ ನೋಡಿ. ಆವಾಗ ಒಂದು 1/4 ಗ್ಲಾಸ್ ಅಷ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಅದೀಗ ಒಂದು ಜಾಸ್ತಿ ಹಾಕು, ಮತ್ತು ನಂಚ್ಕೊಳ್ಳೋಕೆ ಜಾಸ್ತಿ ಬೇಕಲ್ಲ. ಸೊ ಇದು 5 minutes ಆದಮೇಲೆ ಈ ಥರ ಮೆತ್ತಗಾಗಿದೆ. ಮೊದಲೇ ನಾವು ನೀರು ಹಾಕಿ ಕುದಿಸಿದ್ರೆ ಅದು ಸರಿ ಅನ್ಸಲ್ಲ. ಏನು ಮಾಡಬೇಕಷ್ಟು. ಸೊ ಈಗ ಸಾಂಬಾರ್ ಪೌಡರು, ಎನಿ ಪಾಪ್ಯುಲರ್ ಬ್ರ್ಯಾಂಡ್ ಸಾಂಬಾರ್ ಪೌಡರ್, ಇನ್ ಕೇಸ್ ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ. ನೆಕ್ಸ್ಟು ಉಪ್ಪು. ಸೊ ಇದು ಉಪ್ಪು ಖಾರ ಅದೆಲ್ಲ ಕಾಯಿ ಮೇಲೆ ಡಿಪೆಂಡ್. ಸ್ವಲ್ಪ ಒಬ್ಬರು ಸ್ವೀಟ್ ಇರೋ ಕಾಯಿ ಆದರೆ ಕಡಿಮೆ ಇಡಿಸುತ್ತೆ, ಇಲ್ಲಾಂದರೆ ಎಲ್ಲ ಪ್ರಪೋರ್ಷನ್ನು ಜಾಸ್ತಿನೇ ಇಡಿಸುತ್ತೆ. ಓಕೆ. ಸೊ ಇದು 4 ಫ್ಲೇವರ್, ಹುಳಿ, ಖಾರ, ಉಪ್ಪು, ಸ್ವೀಟ್ ಬ್ಯಾಲೆನ್ಸ್ ಆಗೋ ಥರ ನಾವು ಹಾಕ್ಕೋಬೇಕು. ಇದು ಅದಾಗಲೇ ಹಾಕಿದ್ದೆ, ಬೇಕು ಇನ್ನೊಂದು ಸ್ವಲ್ಪ. ಓಕೆ. ಅರಿಶಿಣ. ಸೊ ಇದು ಎಷ್ಟೊತ್ತು ಕುದಿಸ್ಬೇಕಮ್ಮ? ಬಾಯಿಲ್ ಆದ್ರೆ ಚೆನ್ನಾಗಿದೆ. ಬಾಯ್ಲ್ ಆಗೋ ತನಕ ಒಂದು 5 minutes ಆಗ್ಬೋದೇನೋ. ತಿರ್ಗಿಸ್ತಾ ಇರಬೇಕಾ? ಮಧ್ಯದಲ್ಲಿ ಕೈ ಆಡಿಸ್ಬೇಕಾ? ಬೇಡವಾ? ಓಕೆ ಓಕೆ. ಅಷ್ಟೇ ಮುಗೀತು. ಇದು ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡೋದೀಗ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುರಿದಿರೋ ಸಾಸಿವೆ ಪುಡಿ, ಇಷ್ಟೆ. ಸಾಸಿವೆ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿರೋದು. ಸೊ ಅದನ್ನು ಹಾಕೋದು, ನೀಟಾಗಿ ಕಲಿಸ್ಬಿಟ್ಟು. ಅದನ್ನು ಇವಾಗ ಲಾಸ್ಟ್ ಕುದಿಯೋಕ್ಕೆ ಬಿಡೋಣ. ಸೊ ಇದು ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿಬಿಟ್ಟು ಥಿಕ್ನೆಸ್ ಜಾಸ್ತಿ ಆಗುತ್ತೆ ನೀರ್ದು, ಅಲ್ಲಿ ತನಕ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಓಕೆ. ಈಗ ಫ್ಲೇವರ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿ ಥಿಕ್ನೆಸ್ಸು ಬಂದು ಚೆನ್ನಾಗಿ ಕುದ್ದಿದೆ ನೋಡಿ. ಸೊ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ. 1 or 2 days ಕನ್ಸ್ಯೂಮ್ ಮಾಡಬೇಕು. ಇದು ಫ್ರಿಜ್ಜಲ್ಲಿ ಇಟ್ರೂ more than 2 days ಇರೋದಿಲ್ಲ. ದಿಢೀರ್ ಉಪ್ಪಿನಕಾಯಿ.